ज्ञानमूर्ति द्वन्द्वातीतं गगनसदृशं तत्त्वमस्यादिलक्षणम् एकं नित्यं विमलाचलं सर्वदी साक्षीभूतं भावातीतं त्रिगुणरहितं सद्गुरु तन्नमामि। ತೋರದಯ್ಯ ಸುಖ ತೋರದಯ್ಯ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಹೊಂದಿಲ್ಲದವರಿಗೆ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಹೊಂದಿಲ್ಲದವರಿಗೆ ತೋರದಯ್ಯ ಸುಖ ತೋರದಯ್ಯ ತೋರದಯ್ಯ ಸುಖ ತೋರದಯ್ಯ ನಿಗಮಾಗಮವನೋದಿ ಸುಗುಣ ಸಂತತಿಗೂಡಿ ನಿಗಮಾಗಮವನೋದಿ ಸುಗುಣ ಸಂತತಿಗೂಡಿ ಜಗದೊಲು ಅಂತು ತನ್ನ ಬಗೆಯನು ಅರಿಯದಿರೆ ಜಗದಲು ಅಂತು ತನ್ನ ಬಗೆಯನು ಅರಿಯದಿರೆ ತೋರದಯ್ಯ ಸುಖ ತೋರದಯ್ಯ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಹೊಂದಿಲ್ಲದವರಿಗೆ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಹೊಂದಿಲ್ಲದವರಿಗೆ ತೋರದಯ್ಯ ಸುಖ ತೋರದಯ್ಯ ಕಪಟ ಒಳಿದು ಕೋಟಿ ಜಪವನೇ ಎಸಗಿ ಬಲು ಕಪಟ ಒಳಿದು ಕೋಟಿ ಜಪವನೇ ಎಸಗಿ ಬಲು ತಪವನೆ ಮಾಡಿ ತತ್ವದುಪದೇಶವರಿಯಾದೆ ತಪವನೆ ಮಾಡಿ ತತ್ವದುಪದೇಶವರಿಯಾದೆ ತೋರದಯ್ಯ ಸುಖ ತೋರದಯ್ಯ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಹೊಂದಿಲ್ಲದವರಿಗೆ ತೋರದಯ್ಯ ಸುಖ ತೋರದಯ್ಯ ಹಿಂಗದನಿಯಾದಿ ಸಿದ್ಧಿ ಅಂಗಮಾಗಿ ಪೆರ್ಮಲೋಕ ಹಿಂಗದನಿಯಾದಿ ಸಿದ್ಧಿ ಅಂಗಮಾಗಿ ಪೆರ್ಮಲೋಕ ಡಂಗುರವೆಡಿಸಿ ಶಂಭು ಲಿಂಗದನು ಅರಿಯದಿರೆ ಡಂಗುರವೆಡಿಸಿ ಶಂಭು ಲಿಂಗದನು ಅರಿಯದಿರೆ ತೋರದಯ್ಯ ಸುಖ ತೋರದಯ್ಯ ತೋರದಯ್ಯ ಸುಖ ತೋರದಯ್ಯ ಎಲ್ಲ ಪೂಜ್ಯ ಶರಣ ಬಂಧು ಶರಣಾರ್ಥಿ ಅಪ್ಪರ ಇದನ್ನ ಹೇಳ್ಬಿಡ್ರಿ ಸ್ವಲ್ಪ ಬಿಡಿಸಿ ಹೇಳ್ಬಿಡ್ರಪ್ಪ. ಹೇಳಿ ಅಪ್ಪಗಳು ಶರಣ ಶರಣಾನಂದ ಅಪ್ಪಗಳು ಏನಾರ ಹೇಳ್ರಿ ಗುರುಗಳು. ಓಂ ನಮ ಶಿವಾಯಪ್ಪ. ಬಂದಾರಲ್ರಿ ಓಂ ನಮ ಶಿವಾಯ. ಶಿವರಪ್ಪ ಶಿವ ನಮ ಶಿವ. ಶರಣಾರ್ಥಿ ಅಪ್ಪಾಜಿ, ನಿಮ್ಮೆಲ್ಲರ ಶರಣರ ಪಾದ ವಂದಿಸುತ್ತಾ ನಿನ್ನೆ ವಿಚಾರದೊಳಗ ನಿಸ್ಪೃಹ ಲಕ್ಷಣ ನಿರೂಪಣ ಅನ್ನೋ ವಿಚಾರವನ್ನ
ನೋಡ್ತಿದೀವಪ್ಪ. ಅದರಲ್ಲಿ ಏನ್ ಹೇಳ್ತಿದ್ರಂದ್ರ ಆಲಕ್ಷ್ಯವಾದ ಬ್ರಹ್ಮ ವಸ್ತುವನ್ನು ಚಿತ್ತದಿಂದ ಲಕ್ಷಿಸಕ್ಕೆ ಹೋಗಬಾರದು, ಆದರೆ ದುರ್ಲಕ್ಷ್ಯವೂ ಸರಿಯಲ್ಲ. ನಾನು ಮನೋಬುದ್ಧಿಯಿಂದ ಅದನ್ನ ಹಿಡಿತೇನೆ ಅಂತ ಹೋದ್ರೆ ಅದನ್ನ ಹಿಡಿಯಕ್ ಆಗೋದಿಲ್ಲ. ಹಂಗಂತ ಅದ್ರದ್ದು ಲಕ್ಷ್ಯ ಕೊಡದೆ ಬಿಡ್ತಾನೆ ಅಂದ್ರೆ ಅದು ಕೂಡ ಸರಿಯಲ್ಲ. ಮತ್ತ ನಾನು ಜ್ಞಾನಿ ಎಂಬ ಅಹಂಕಾರ ಹಿಡಿಯಬಾರದು, ಸರಿ, ಆದರೆ ಅಭಿಮಾನ ಬರುವುದೆಂದು ಆ ಜ್ಞಾನವನ್ನೇ ಬಿಟ್ಟು ಕೂಡಿರಬಾರದು. ಅಂದ್ರೆ ಜ್ಞಾನದಿಂದನೇ ಆ ಪರಬ್ರಹ್ಮ ವಸ್ತುವನ್ನ ತಿಳಿಬೇಕು. ಇಲ್ಲಿ ಜ್ಞಾನ ಅಂದ್ರ ನಾನು ಆ ಪರಬ್ರಹ್ಮ ವಸ್ತು ಇದ್ದೇನೆ, ಆ ಆತ್ಮ ವಸ್ತುವೇ ನಾನಿದ್ದೇನೆ ಅನ್ನೋದೇ ಜ್ಞಾನ. ಮತ್ ಹಂಗಂತ ಪದೇ ಪದೇ ನೀನ್ ಅದನ್ನ ಹೇಳಿಕೆಂತ ಕುಂದಿರ್ತಿ ಅಂದ್ರ ಅದು ಅಹಂಕಾರ ಆಗಬಾರದು, ಅದರ ಅಭಿಮಾನವು ಬರಬಾರದು. ಹಂಗಂತ ಅಭಿಮಾನ ಬರಬಾರದೆಂದು ಜ್ಞಾನವನ್ನೇ ಬಿಟ್ಟು ಕೂಡಿರಬಾರದು. ಬ್ರಹ್ಮವು ತರ್ಕಕ್ಕೆ ಹಸುಗೊಳ್ಳದೇನೋ ನಿಜ, ಆದ್ರೆ ಊಹಾಪೂಹವನ್ನೇ ಬಿಟ್ಟು ವ್ಯರ್ಥವು. ಅದನ್ನ ನೀನು ನಾನು ಆತ್ಮದನೇ ಅಂತ ನೀನ್ ಅನ್ಕೊಂಡ್ ಕುಂದ್ರು ಬೇಡ. ಹಂಗಂತ ಜ್ಞಾನವನ್ನ ಬಿಡಬೇಡ. ಈಗ ಅದ್ ಹಂಗಾಗ್ತದ ಹಿಂಗಾಗ್ತದ ಅಂತ ಏನೇನಾರ ಹೇಳ್ತಾರಂದ್ರ ನೀನ್ ಹಗಲೆಲ್ಲ ಬ್ರಹ್ಮ ಅನ್ಕೊಂಡ್ ಕುತ್ಕಂದ್ರ ಅಂದ್ರ ಅದೇ ಅಹಂಕಾರ ಕಥೆ ಅನ್ನೋದಾಗ್ಲಿ ಅಥವಾ ಅದನ್ನ ಬಿಡು ಅನ್ನೋದಾಗ್ಲಿ ಇಲ್ಲಿ ಏನಾರ ಹೇಳ್ತಾರಂದ್ರ ಅವೆಲ್ಲ ಊಹಾಪೂಹವಾಗ್ತಾವ. ಆದ್ರೆ ನೀನ್ ಮಾತ್ರ ಸದಾ ಆ ಸ್ವರೂಪವೇ ಅನ್ನೋದು ಗಟ್ಟಿ ಉಳಿಬೇಕು. ಯಾವ್ದಕ್ಕೂ ಅಂಟಿಕೊಳ್ಳದಂಗ ನಾನು ಅದೇ ಇದ್ದೇನೆ, ನಾನು ಇದೇ ಇದ್ದೇನೆ ಅನ್ನೋದು ಯಾವುದೊಂದು ಏನೊಂದು ಇಲ್ಲದ ಸ್ಥಿತಿಯಾಗಿ ತಾನಿರುವುದಿರ್ತದ ಅನ್ನೋ ವಿಚಾರವನ್ನ ನಿನ್ನೆವರೆಗೂ ನೋಡಿದ್ದೀರಪ್ಪ. ಈ ಕಾಣುವ ಜಗತ್ತಿನ ಚಿಂತನೆ ಉಪಯೋಗದ್ದಲ್ಲ, ಆದರೆ ಹಾಗೆಂದು ಮರವುಗೇಡಿತನ ಬರಬಾರದು. ಈ ಜಗತ್ತಿಂದೇನು ಉಪಯೋಗ ಇಲ್ಲ ಅಂತಂದು ಈ ಜಗತ್ತಿನ ಮರವುಗೇಡಿತನವನ್ನು ತಂದ್ಕೋಬಾರದು. ಉಪಯೋಗ ಇಲ್ಲ ನಿಜ, ಇಲ್ಲಿ ಉಪಯೋಗ ಇರೋದು ಒಂದೇ ಆ ಪಾರಮಾರ್ಥ ವಿಚಾರ. ಆ ಪಾರಮಾರ್ಥ ವಿಚಾರವನ್ನು ಬಿಟ್ಟು ಈ ಜಗತ್ತು ಮಿಥ್ಯೆ ಅಂತ ಐತವಿ. ಮಿಥ್ಯೆ ಅಂದ್ರೆ ಪೂರ್ತಿ ಬಿಟ್ಟಿರೋದು ಕೂಡ ಅಲ್ಲ. ಏನು ಚರ್ಚೆ ಮಾಡಬಾರದು ನಿಜ, ಆದರೆ ಕೆಲವೊಂದು ಚರ್ಚೆ ಮಾಡದಿದ್ದರೂ ನಡೆಯದು. ಇಲ್ಲಿ ಏನೋ ಚರ್ಚೆ ವಾದ ಮಾಡೋದೇನು ಇಲ್ಲ, ಆದ್ರೂ ಒಂದೊಂದ್ಸಲ ವಾದ ಚರ್ಚೆಯನ್ನ ವಾದ ಅಲ್ಲ ಚರ್ಚೆಯನ್ನ ಮಾಡ್ಲೇಬೇಕಾಗ್ತದ. ಯಾಕೆ ಚರ್ಚೆಯನ್ನ ಮಾಡ್ಬೇಕಾಗ್ತದ ಅಂದ್ರ ಈ ವಿಚಾರ ತಿಳಿಬೇಕಲ್ಲ. ಈಗ ನಮಗೆ ತಿಳಿದೈತಿ ಅಥವಾ ಇನ್ನೊಬ್ರಿಗೆ ತಿಳಿಸಕ್ಕಾಗ್ಲಿ ಅಥವಾ ಇನ್ನೊಬ್ರ ಕಡೆಯಿಂದ ನಾವು ತಿಳಿಯಕ್ಕಾಗ್ಲಿ ಅಥವಾ ನಮಗೆ ಅರ್ಧಂಬರ್ಧ ಗೊತ್ತಿರ್ತದ. ಎಲ್ಲೋ ಒಂದು ವಿಚಾರ ಯಾರ್ದೋ ಕಡೆಯಿಂದ ಕೇಳಿರ್ತವಿ, ಕೇಳಿದಾಗ ಅರ್ಧ ಮರವಿ ಬಿಟ್ಟಿರ್ತತಿ, ಇನ್ನೊಂದ್ ಅರ್ಧ ಉಳ್ದಿರ್ತತಿ. ಅಥವಾ ಇವಾಗ್ಲೇ ಕೇಳ್ತಾ ಇರುವಾಗನೇ ಅರ್ಧ ಅರ್ಥ ಆದಂಗ ಆಗಿರ್ತತಿ. ಅಂತ ಸಮಯದಲ್ಲಿ ವಿಚಾರ ಏನೇ ಅವಾಗ್ಲ ಅದೇ ಅಲ್ಲ, ಆದ್ರೆ ವಿಚಾರ ಮಾಡ್ಬೇಕು, ವಿಚಾರದೊಳಗ ಕುಂದ್ರೋದಲ್ಲ. ಮತ್ತೆ ವಿಚಾರದೊಳಗ ಕುಂದ್ರೋದಲ್ಲ ಅಂದ್ರೆ ಏನ್ರಿ ಎಲ್ಲಾ ಉಲ್ಟಾ ಇತ್ತಲ್ಲ ಅಂತ ಮೊನ್ನೆ ಅಪ್ಪಾರ ಒಬ್ರು ಹೇಳಿದ್ರು. ಇದು ಆಧ್ಯಾತ್ಮನದ ಚಿತ್ರ ಐತಪ್ಪ. ನಿನ್ ಹಿಂಗ್ ಹೇಳಿದ್ಯಲ್ರಿ ಅಂತ ಕೇಳಿದ್ರ ಅದ ನಿನ್ ಹೇಳಿದ್ದು ನಿನ್ನೆ ಬೇರೆ ವಿಚಾರ, ಈಗ ಬೇರೆ ವಿಚಾರ ಅಂತ ಹೇಳುದು ಸರ್. ಜ್ಞಾನಕ್ಕೊಂದ್ ಹೇಳ್ತದ, ಕರ್ಮಕ್ಕೊಂದ್ ಹೇಳ್ತದ, ಉಪಾಸನಕ್ಕೊಂದ್ ಹೇಳ್ತದೆ. ಉಪಾಸನೆಗೆ ಹೇಳೋದು ಕರ್ಮದೊಳಗ ಅನ್ವಯಿಸಲ್ಲ, ಕರ್ಮದೊಳಗೆ ಹೇಳೋದು ಜ್ಞಾನದೊಳಗ ಅನ್ವಯಿಸಲ್ಲ. ಹಂಗಿಲ್ಲಿ ವಿಚಾರ ಮಾಡೋದ್ರಲ್ಲಿ ಯಾರ ಪ್ರಾಣಿ ತಿಳಿಯೋದಿಲ್ಲ ಅಂತ ಹೇಳ್ತತಿ. ಆದ್ರೆ ನೀನ್ ಅದ್ನ ಮಾಡಿಕೆಂತ ಕುಂದ್ರದಲ್ಲ, ನಿನ್ನ ಅಂತರಂಗದೊಳಗ ಸ್ವರೂಪ ಅನ್ನೋದು ಗಟ್ಟಿ ಕುಂದ್ರಬೇಕು ಅಂತ ಇಲ್ಲಿ ಹೇಳ್ತದೆ. ಏನು ಮಾಡಿದರೂ ಸಮಾಧಾನ ಚಲಿತಗೊಡಬಾರದು. ಮತ್ತೇನ್ ಹೇಳ್ತತಿ, ನೀನ್ ವಿಚಾರ ಮಾಡ್ತೀಯ ಮಾಡು, ಸುಮ್ನಿರ್ತೀಯ ಸುಮ್ನಿರು. ನಿನಗ ಅಸಮಾಧಾನ ಬರಬಾರದು, ನಿನ್ನೊಳಗ ಬ್ರಹ್ಮತ್ವಕ್ಕೆ ಅನುಮಾನ ಬರಬಾರದು. ಹೆಂಗ್ ಇರಕ್ ಸಾಧ್ಯ? ವಿಚಾರ ಮಾಡ್ಕೊಂತಿರ್ತೀಯ, ವಿಚಾರ ಮಾಡ್ಕೊಂತಿರು. ವಿಚಾರ ಬಿಟ್ಟಿರ್ತೀಯ, ವಿಚಾರ ಬಿಟ್ಟಿರು. ಚರ್ಚೆ ಮಾಡ್ಕೊಂತಿದ್ರು ಬ್ರಹ್ಮ ಸ್ವರೂಪದೊಳಗಿರ್ತೀಯ, ಆತು ಹಂಗ ಮಾಡ್ಕೊಂತಿರು. ಒಟ್ಟು ನೀನ್ ಏನಾರ ಮಾಡು, ನಿನ್ನ ಸಮಾಧಾನ ಚಲಿಸಕೊಡಬಾರದು. ಸಮಾಧಾನ ಚಲಿಸಕೊಡಬಾರದು ಅಂದ್ರ ಸಮಾಧಾನ ಎಲ್ಲಿ ಐತಿ ಅಂದ್ರ ಪರಿಪೂರ್ಣ ಪರಬ್ರಹ್ಮ ವಸ್ತುವಿನಲ್ಲಿ ಮಾತ್ರ ಸಮಾಧಾನ ಇದೆ.
ಇನ್ನೆಲ್ಲೆಲ್ಲಿ ಸಮಾಧಾನ ಇಲ್ಲ. ಯಾಕಂದ್ರೆ ಎಲ್ಲದು ಅಸಮತೋಲನವಾಗಿರ್ತಕ್ಕಂಥದ್ದು, ಯಾವ್ದು ಸಮತೋಲನ ಇಲ್ಲ. ಎಲ್ಲ ಕೂಡ ದ್ವೈತ ಭಾವ, ಎರಡೆರಡದಾವ್. ಎರಡಿದ್ದಾಗ ಸಮಾಧಾನ ಬರಕ್ ಸಾಧ್ಯವಿಲ್ಲ. ಅಲ್ಲಿ ನಾನು ನಮ್ದ ನಾವೆಲ್ಲವೂ ಕೂಡ ಬಡ್ದಾಡ್ತಿರ್ತಾವ. ಮತ್ತೆ ನಿನಗ್ ಶಾಂತಿ ಸಮಾಧಾನ ಬೇಕಂದ್ರ ಅಲ್ಲೇ ಶಾಂತಿ, ಸಮತೆ, ಸೈರಣೆ, ಸಮಾಧಾನ, ಆನಂದ ಎಲ್ಲಿದಾವಂದ್ರ ಆ ಕೇವಲ ಆತ್ಮ ವಿಚಾರದೊಳಗ ಅದಾವಿನ, ಆ ಪರಬ್ರಹ್ಮದೊಳಗ ಅದಾವಿನ, ಅದು ಹೊರಗಿಲ್ಲ. ಆದ್ರಿಂದ ನೀನ್ ಚರ್ಚೆ ಮಾಡ್ತೀಯೋ, ವಿಚಾರ ಮಾಡ್ತೀಯೋ, ನೀನ್ ಏನಾರ ಮಾಡಿ ನಿನ್ನ ಮನಸ್ಸಿಗೆ ಅಸಮಾಧಾನ ಆಗ್ಬಾರ್ದು. ಮನಸ್ಸಿಗೆ ಅಸಮಾಧಾನ ಆಕತ್ತಂದ್ರ ನಿನ್ ಚರ್ಚೆನೂ ಬೇಡ, ನಿನ್ ವಿಚಾರನೂ ಬೇಡ, ಇನ್ನೊಂದು ಏನೂ ಬೇಡ. ಯಾಕಂದ್ರ ನಿನ್ನ ಸ್ವರೂಪಕ್ಕೆ ಧಕ್ಕೆ ತರುವಂತ ಯಾವುದೇ ಸತ್ಕಾರ್ಯ ಆದ್ರೂ ಮಾಡಬಾರದು ಅಂತ. ಮೊನ್ನೆ ಒಬ್ಬರು ಅಪ್ಪಾಜಿಯವ್ರು ಹೇಳಿದ್ರು, ನಿಮಗೆ ಆಧ್ಯಾತ್ಮ ವಿಚಾರ ಬ್ರಹ್ಮ ಸ್ವರೂಪದ್ದು ಬ್ರಹ್ಮವನೇ ತಾನಾಗ್ಬೇಕನ್ನೋದಾದ್ರ ಉಪಾಧಿಗಳ ಕರ್ಮಗಳನ್ನು ಕೇಳಿದ್ರೆ ಅವು ನಿಮ್ಮನ್ನ ಹಿಂದಕ್ಕೆ ಕರೆದ್ ನಿಲ್ಲಿಸ್ತಾವು. ಇನ್ನು ಅದನ್ನ ಮಾಡಬಾರ, ಅಲ್ಲಿ ಹೋದೆಲ್ಲ ಅಂತ ಕರೆದ್ ನಿಲ್ಲಿಸ್ತಾವು. ಅದ್ವೈತ ವಿಚಾರವನ್ನ ತಿಳಿಯಕ್ ಇಷ್ಟ ಐತಾ, ಅದ್ವೈತನ ತಿಳಿದು ಬಿಡ್ರಿ. ಇಲ್ಲ ಅದ್ವೈತದ ಮೇಲೆ ನಂಬಿಕೆ ಇಲ್ಲ, ದ್ವೈತ ಅಂತ ಇದ್ದ, ಅದು ಅಲ್ಲಿಗೆ ಕರ್ಕೊಂಡ್ ಬರ್ತಾವ. ಸ್ವಲ್ಪ ಹಿಂದೆ ಮುಂದೆ ಆದ್ರೂ ಕೂಡ ಅಲ್ಲಿಗೆ ಕರ್ಕೊಂಡ್ ಬರ್ತಾವ. ಆದ್ರ ನಿಮ್ ತಲೆಯಾಗ ಅದ್ವೈತ ವಿಚಾರವನ್ನ ಇಟ್ಕೊಂಡು ಬೇರೆ ಏನಾರ ದ್ವೈತದ ಕೇಳಕ್ ಹೋಗ್ಕಿರಿ, ಅದನ್ನ ಕೇಳಕ್ ಹೋಗ್ಕಿರಿ ಅಂದ್ರ ನಿಮಗ್ ಗೊಂದಲ ಆಗ್ತದ. ಇಲ್ಲಿ ಕೂಡ ಅದನ್ನ ಹೇಳ್ತಾರ, ಚರ್ಚೆ ಏನ್ ಮಾಡೋದ್ ಬೇಕಾಗಿಲ್ಲ, ವಿಚಾರ ಮಾಡೋದು ಬೇಕಾಗಿಲ್ಲ. ಒಂದ್ ವೇಳೆ ನೀನ್ ಏನಾರ ಮಾಡ್ತೀಯ ಅಂದ್ರೆ ನಿನ್ನ ಸಮಾಧಾನವನ್ನ ನೀನ್ ಕೇಳಿಸ್ಕೋಬೇಡ. ನಿನ್ನ ಸಮಾಧಾನ ಕೇಳಿಸಿ ನಿನ್ನ ಚರ್ಚೆ, ನಿಂದ ವಿಚಾರ ಅಂತಾವ್ ಯಾವ ಮಾಡ್ಬೇಡ. ಅಂದ್ರ ನಿನ್ನ ಮೂಲ ಸ್ವರೂಪವನ್ನ ಮರೆಗೊಡಬಾರದು. ತಪ್ಪಾಗಿ ಗ್ರಂಥ ಬರೆಯಬಾರದು. ನೀನ್ ಏನಾದ್ರೂ ಬರೀತಿ ಮಾಡ್ತಿ ಅಂದ್ರ ತಪ್ಪಾಗಿ ಗ್ರಂಥವನ್ನು ಬರೆಯಬಾರದು. ಆದರೆ ಹಾಗೆಂದು ಗ್ರಂಥ ಲೇಖನವನ್ನೇ ಬಿಡಬಾರದು. ನಿನಗೇನಾದ್ರೂ ಬರೆಯೋ ಅಭ್ಯಾಸ ಐತಿ ಅಂದ್ರ ವಿಚಾರಗಳನ್ನ, ನುಡಿಗಳನ್ನ ತಪ್ಪಾಗಿ ಬರಿಬಾರದು. ಬರಿತೀಯ ಕ್ಲೀನ್ ಬರಿ, ಸುಲಭವಾಗಿ ಸರಳವಾಗಿ ಎಲ್ಲರ ಮನ ಮುಟ್ಟುವಂತೆ ತಿಳಿಯುವಂತೆ ಬರಿ. ಯಾರು ನೋಡಿದ್ರು ಕೂಡ, ಆ ಶಾರದಾ ದೇವಿ ನೋಡಿದ್ರು ಕೂಡ ಸರಿ ತಪ್ಪು ಬರೆದಿರೋದು ಅನ್ನಂಗಿರ್ಬೇಕು. ಆ ಎಂತ ಮಹಾತ್ಮರು ನೋಡಿದ್ರು ಕೂಡ ಬರ್ದಿರೋದು ಸರಿ ಐತಿ ಅನ್ನಂಗ ಆಗ್ಬೇಕು, ಹಂಗ ಬರಿ. ನಿಜಗುಣ ಅಪ್ಪ ಅವ್ರು ಹೇಳಿದಾರ, ನಾನ್ ಹಿಂಗ್ ಬರ್ದದಾನೆ, ಇಂಥವ್ರಿಗೆ ಹಿಂಗ್ ತಿಳಿಲಿ ಅಂತ ಬರ್ದದಾನೆ. ಇಂಥ ಬಲ್ಲಂತ ಮಹಾತ್ಮರು ಕೂಡ, ಅನುಭವಿಗಳು ಕೂಡ ಒಪ್ಪುವಂಗ ಬರ್ದಾನೆ. ಇದ್ರಾಗ ಇದು ಯಾರಿಗೂ ತಿಳಿಯಲ್ಲ, ಇದನ್ನ ಜರಿತರ, ನಿಂದನೆ ಮಾಡ್ತಾರ ಅನ್ನೋಂಗಿಲ್ಲ. ಇದ್ ಬಲ್ಲಂತವ್ರು ಕೂಡ ವ್ಯಾಕರಣಬದ್ಧವಾಗಿನ ಬರ್ದಾನೆ ಅಂತ ನಿಜಗುಣ ಶಿವಗಳು ಹೇಳ್ತಾರ, ಅನೇಕ ಮಹಾತ್ಮರು ಹೇಳ್ತಾರ. ನಾವು ಬರ್ದರ ಉದ್ದೇಶ ಈ ಕಾರಣದಿಂದ ಈ ರೀತಿಯಾಗಿದೆ, ಈ ರೀತಿಯಾಗಿ ನೀವು ತಿಳಿಬೇಕು ಅಂತ ಹೇಳ್ತಾರ. ಹಂಗಿಲ್ಲಿ ನಿಮಗೇನಾದ್ರೂ ಗ್ರಂಥ ಬರೆಯುವ ಅಭ್ಯಾಸವಿದ್ದರೆ ಸರಿಯಾಗಿ ಕ್ರಮಬದ್ಧವಾಗಿ ಯಥಾರ್ಥ ವಿಚಾರವನ್ನ ಸುಳಿದ ಬಾಳೆಹಣ್ಣಿನಂತೆ ತಿಳಿಯುವಂತೆ ಬರೀರಿ. ಅದರಂತೆ ತಪ್ಪಾಗಿ ಓದಬಾರದು, ಹಾಗೂ ಓದುವುದನ್ನು ಬಿಡಬಾರದು. ಇಲ್ಲಿ ಓದ್ಬೇಕು. ಇವಾಗ ನಾವೇ ನಾನೇ ಓದ್ತದನ್, ಯಾರ್ಗೇನು ಗ್ರಂಥಲ್ಲಿ ಬಿಡು, ಯಾರಿಗೇನ್ ತಿಳಿಯೋದಲ್ ಬಿಡು, ಇದನ್ನೇನ್ ಯಾರು ನೋಡೋದಲ್ ಬಿಡು. ಏನೋ ಒಂದ್ ನೋಡಿ ಅವ್ರಿಗೆ ಆಮೇಲೆ ಕೊನೆಗೆ ಸುಮ್ನೆ ಆತ್ಮ ಅಂತ ಅಂಟಚ್ಚಿದ್ರ ಆತ ನಂಗ, ಹಂಗ ಓದೋದಲ್ಲ. ಅದ್ ಯಾಕಂದ್ರ ತಪ್ಪು ಓದೋದ್ರಿಂದ ತನಗೆ ಬಂಧನ, ತನಗೆ ದುಃಖ, ತನಗೆ ಯಥಾರ್ಥ ವಿಚಾರವನ್ನ ತಿಳಿಯೋಕಾಗೋದಿಲ್ಲ. ಯಾಕಂದ್ರ ಸರಿಯಾಗಿ ಓದಿದ್ರ ಸರಿಯಾದ ಅರ್ಥ ತಿಳಿತೈತಿ. ಸರಿಯಾಗಿ ಓದಿದ್ರ ಸರಿಯಾದ ಅರ್ಥ ತಿಳಿತೈತಿ. ಸರಿಯಾಗಿ ಓದ್ಲಿಲ್ಲ ಅಂದ್ರ ಕೆಂಬಣ್ಣರ್ದು ಮ್ಯೂಟ್ ಓಪನ್ ಐತಿ ನೋಡ್ರಪ್ಪ. ಕೆಂಬಣ್ಣರ ಗುಂಬುಗಳು ಮ್ಯೂಟ್ ಬಂದ್ ಮಾಡ್ರಿ. ಇಲ್ಲಿ ಸರಿಯಾಗಿ ಓದ್ಬೇಕು. ಸರಿಯಾಗಿ ಓದೋದ್ರಿಂದ ಅದ್ರ ಸರಿಯಾದ ಅರ್ಥ ತಿಳಿತೈತಿ. ಸರಿಯಾದ ಅರ್ಥ ತಿಳಿದ್ರ ಆ ಯಥಾರ್ಥ ವಿಚಾರ ನಮಗೆ ಅರ್ಥ ಆಗ್ತದೆ. ಓದಬೇಕಾದ್ರೆ ತಪ್ಪು ಓದಿದ್ರ
ಮತ್ತೆ ಅದ್ ತಿಳ್ಕೊಳೋದು ತಪ್ಪಾಗ್ತದ, ಎಲ್ಲದು ಕೂಡ ದಾರಿ ತಪ್ಪಿ ಹೋಗ್ತದೆ. ಆದ್ರಿಂದ ನೀನ್ ಬರಿತೀಯ, ಬರೆಯೋದನ್ನು ಕೂಡ ಸರಿಯಾಗಿ ಸರಳವಾಗಿ ತಿಳಿಯುವಂತೆ ಬರಿ. ಅರ್ಥಗರ್ಭಿತವಾಗಿ ಶ್ರೇಷ್ಠ ವಿಚಾರಗಳನ್ನೇ ಮಹಾವಾಕ್ಯಗಳನ್ನೇ ಬರಿ. ಈಗ ಓದ್ತೀಯ, ಮಹಾವಾಕ್ಯಗಳನ್ನೇ ಓದು. ಹಂಗಂತ ನನಗ್ ಸರಿಯಾಗಿ ಓದಕ್ ಬರಲ್ಲ ಅಂದ್ ಓದೋದೇ ಬಿಡಬೇಡ. ಪ್ರಯತ್ನದ ಮುಖಾಂತರವಾದ್ರೂ ಅದನ್ನ ಸರಿಯಾಗಿ ಓದು. ನಿಸ್ಪೃಹನು ಪ್ರವಚನ ಇತ್ಯಾದಿ ಹೇಳುವುದನ್ನು ಬಿಟ್ಟು ಕೊಡಬಾರದು. ಯಾರಾದರೂ ಸಂಶಯ ಕೇಳಿದರೆ ಜಗಳವಾಡಬಾರದು. ನಿಸ್ಪೃಹನಂದ್ರ ಜ್ಞಾನಿ. ನೀನ್ ಯಾವ್ದೋ ಒಂದು ಗ್ರಂಥವನ್ನ, ಯಾವ್ದೋ ವಿಚಾರವನ್ನ ನೀನ್ ಹೇಳ್ತದಿ ಅಥವಾ ಪ್ರವಚನ ಮಾಡ್ತೀಯ ಅಂದ್ರ ಅವ್ರು ಯಾರಾದ್ರೂ ಏನಾದ್ರು ಆ ಗ್ರಂಥಕ್ಕೆ ನೀನು ಓದೋದಕ್ ಸಂಬಂಧಪಟ್ಟದ್ದು, ನೀನ್ ಹೇಳೋದಕ್ ಸಂಬಂಧಪಟ್ಟದ್ದು ಅವ್ರಿಗೆ ಏನಾದ್ರು ತಿಳಿಲಿಲ್ಲ ಮಾಡ್ಲಿಲ್ಲ ಅಂದ್ರ ನೀನು ಸಿಟ್ಟಿಗೆ ಹೇಳಬಾರದು. ಸಮಾಧಾನದಿಂದ ಉತ್ತರ ಕೊಡ್ಬೇಕು. ಯಾಕಂದ್ರ ನೀನೇ ಓದ್ತದಿ, ನೀನೇ ಹೇಳ್ತದಿ. ಮತ್ತೆ ನೀನ್ ಹೇಳ್ತದಿ ಅಂದ್ರ ಅವ್ರ ಕೇಳೋಗರಿಗೆ ತಿಳಿಯಂಗ ಆಗ್ಬೇಕಲ್ಲ, ಕೇಳೋಗರ ಮನ ಮುಟ್ಟುವಂತ ಆಗ್ಬೇಕಲ್ಲ. ಹಂಗೇಳು. ಹೇಳಿದಾಗ ಅವ್ರು ಕೇಳಿ ಅದಕ್ ಸಂಬಂಧಪಟ್ಟದ್ದನ್ನ, ಉತ್ತರವನ್ನ, ಅವ್ರ ಅನುಮಾನವನ್ನ, ಅವ್ರ ಶಂಕೆಯನ್ನ ನಿವಾರಿಸಿ. ಕೇಳುಗರಾದ್ರೂ ಕೂಡ ಯಾವ ವಿಚಾರ ನಡೀತೈತಿ, ಏನ್ ನಡೀತೈತಿ ಅನ್ನೋದು ಅವರು ಅದನ್ನ ಕೇಳ್ಬೇಕಾಗ್ತದ. ಮತ್ತೆ ಹೇಳುಗರಾದ್ರೂ ಕೂಡ ಅಂದ್ರ ಪ್ರವಚನ ಇತ್ಯಾದಿ ಹೇಳುವರು ಅದನ್ನ ಹೇಳ್ಬೇಕಾಗ್ತದೆ. ಮತ್ತ ಅದರಿಂದ ಸಂಶಯ ಮಾಡ್ಕೊಂಡು ಕೇಳಿದವರ ಮೇಲೆ ಜಗಳವಾಡಬಾರದು. ಹಾಗೂ ಶ್ರೋತೃಗಳ ಬಗ್ಗೆ ಎಂದೆಂದು ಬೇಜಾರ ಪಡಬಾರದು. ನೀನು ವಿಚಾರ ಹೇಳ್ತಿ, ಜ್ಞಾನಿ, ನೀನು ಜ್ಞಾನಿ ಆಗಿರ್ತಕ್ಕಂಥವನು ಕೇಳುಗರೊಂದಿಗೆ ಎಂದೆಂದು ಬೇಜಾರ ಮಾಡಿಕೊಳ್ಳಬಾರದು. ಯಾಕ? ಅವರು ತಿಳಿಲಾರದಕ್ಕ ಕೇಳ್ತಾರ, ತಿಳಿದಿದ್ರೇನ ಅವ್ರು ಕೇಳ್ತಿರ್ಲಿಲ್ಲ. ಅಲ್ಲಿ ಅಜ್ಞಾನ ಇರೋದ್ರಿಂದ ಆ ರೀತಿ ಮಾಡ್ತದ. ಅಜ್ಞಾನ ಇರೋದ್ರಿಂದ ಏನಾರ ಲೋಪದೋಷಗಳಾಗ್ತವ, ಬಂಧನಗಳಾಗ್ತವ. ಮತ್ತೆ ಅಲ್ಲಿ ಜ್ಞಾನ ಇದ್ರೆ ಏನೋ ಆಗೋದಿಲ್ಲ. ಅಲ್ಲಿ ಅಜ್ಞಾನ ಐತಿ, ಅದ್ರ ಅಜ್ಞಾನ ಸರಿಪಡಿಸ್ಬೇಕಂತ ನೀನು ತಿಳಿ. ಹಂಗಂತ ಅವ್ರ ಕೇಳುಗರ ಮೇಲೆ ಬೇಜಾರ್ ಮಾಡ್ಕೋಬೇಡ. ಮತ್ತೆ ಕೇಳುಗರು ಕೂಡ ಅವರು ವೈರಾಗ್ಯ ಸ್ವರೂಪರಾಗಿರ್ಬೇಕು, ಹಸುವಾಗಿರ್ಬೇಕು. ಪ್ರಶ್ನೆ ಕೇಳ್ತಾರಂದ್ರ ಹಸುವಾಗಿರ್ಬೇಕು. ಹಸುವಾಗಿದ್ದವನು ಪ್ರಶ್ನೆ ಕೇಳ್ತಾರಂದ್ರ ಅವನಿಗೆ ತಕ್ಷಣನೇ ಉತ್ತರ ಕೊಡು. ಕೇಳಿದಾಗಲೇ ಹೇಳಬೇಕು ಈ ಪರಬ್ರಹ್ಮ ವಿದ್ಯೆಯನ್ನ. ಅವ್ರಿಗೆ ನಿಜವಾಗೂ ಪಾರಮಾರ್ಥದ ಹಸುವಾಗಿತ್ತಂದ್ರ, ನಿಜವಾದ ಮುಮುಕ್ಷವಾಗಿತ್ತಂದ್ರ ನಿನ್ನ ಉಸಿರು ನಿಲ್ಲುವವರೆಗೆ ಸತ್ಸಂಗದ ವಿಚಾರವನ್ನ ಹೇಳು, ಅವ್ರಿಗೆ ತಿಳಿಸು. ನಿಜವಾದ ಹಸುವಾದವ್ರಿಗೆ ಕೊಡು. ಮತ್ತೆ ಸುಮ್ನೆ ವಿಷಯವನ್ನ ಕೆದಕಾಕ, ಕೆಣಕಾಕ, ಅಪಹಾಸ್ಯ ಮಾಡಕ, ಅಧಿಕ ಪ್ರಸಂಗತನದಿಂದ ಉತ್ತರ ಗೊತ್ತದ್ದು ಪ್ರಶ್ನೆ ಕೇಳುವಂತವ್ರಿಗೆ ಹೇಳಬೇಡ. ಇದನ್ನ ಬಹಳ ಜನ ಹೇಳಿದಾರ. ಮಾಲಿಂಗರಂಗರು ಹೇಳಿದಾರ, ಚಿದಾನಂದ ಅವಧೂತರು ಹೇಳಿದಾರ. ಇಲ್ಲಿ ದಾಸಬೋಧಿ ಒಳಗೆ ಇವನ್ನೆಲ್ಲವೂ ಹೇಳ್ತಂದ್ರ ಇವೆಲ್ಲರೂ ಅದ್ನ ಹೇಳೋದು. ಇವೆಲ್ಲವೂ ನಿನಗ್ ಹಿಂಗಿದ್ರ ನೀನ್ ಜ್ಞಾನಿ, ಇಲ್ಲದ್ರಿಲ್ಲ ಅಂತ. ಎಲ್ಲಾ ಗ್ರಂಥಗಳು ಅವ್ರದ್ದು ಇವ್ರದ್ದು ಅಂತ ಅಲ್ಲ. ಕೆಲವ್ರು ಏನೋ ಉದ್ದೇಶ ಪೂರ್ವಕವಾಗಿ ಅಧಿಕಾರಿಗಳ ಲಕ್ಷಣ ಅಂತ ಹೇಳಿರ್ತಾರ. ಆದ್ರೆ ಎಲ್ಲಾ ವಿಚಾರಗಳಿಗೂ ಕೂಡ ನೀನು ಮುಕ್ತನಾಗ್ಬೇಕು, ನೀನು ಪಾರಮಾರ್ಥಕ್ ಅಧಿಕಾರಿ ನೀನ್ ಅದಿ ಅಂದ್ರ ಇಂಥ ಲಕ್ಷಣಗಳು ಇರ್ಬೇಕು ಅಂತ ಹೇಳ್ತದ. ಅಂತ ಲಕ್ಷಣಗಳು ಉಳ್ಳವರು ನೀನ್ ಪಾರಮಾರ್ಥ ವಿಚಾರವನ್ನ ಕೇಳಿದ್ರೆ ಹೇಳು. ಮತ್ ಹೇಳಿದವರಿಗೆ ತಿರುಮಂತ್ರ ನೀಡುವ ಕೂಳನಧಿಕ ಪ್ರಸಂಗಿಗೆ ಕೇಳಿದಾಗಲೇ ಹೇಳಬಾರದು ಈ ಪರಬ್ರಹ್ಮ ವಿದ್ಯೆಯನ್ನ. ಮತ್ತಂತ ಸತ್ವ ಗುಣ ಸಂಪನ್ನರು ನಿಜವಾದ ಮುಮುಕ್ಷಗಳು ಕೇಳಿದ್ರಂದ್ರ ಅವ್ರಿಗೆ ಹೇಳು. ಅವ್ರ ಮೇಲೆ ಎಂದು ಬೇಜಾರ್ ಮಾಡ್ಕೋಬೇಡ. ಅವ್ರು ತಿಳಿಲಿಲ್ಲ ಅಂತ ನಿಜವಾಗ ಅವ್ರು ಮನಪೂರ್ವಕವಾಗಿ ಹೇಳ್ತಾರಂದ್ರ ಅಂತವ್ರಿಗೆ ಹೇಳು. ಮತ್ತೆ ಸುಮ್ನೆ ನಮ್ಮನ್ ಕೆದಕಾಡಕ, ಕೇಳುಗರನ್ನ ಕೆದಕಾಕ, ಅವ್ರ ನಿಂದನೆ ಮಾಡಕ, ಅದನ್ನ ಅಪಹಾಸ್ಯ ಮಾಡಕ ಕೇಳ್ತಾರಂದ್ರ ಅಂತವ್ರಿಗೆ ಹೇಳಬೇಡ. ನಾವು ಹೇಳಿದ ಈ ಬೋಧನಾ ಅಂತರಂಗದಲ್ಲಿ ಗ್ರಹಣ ಮಾಡಿದರೆ ಸರ್ವ ಸುಖಗಳು ಒಲಿದು ಬರುವವು. ಇಲ್ಲಿ ನಿಸ್ಪೃಹ ಲಕ್ಷಣ ಅನ್ನೋದು ಕೊನೆಯದಾಗ ಅವ್ರ ಗ್ರಂಥಕರ್ತರು ಏನ್ ಹೇಳ್ತದಾರಂದ್ರ, ನಾವ್ ಇಲ್ಲಿವರೆಗೂ ಹೇಳಿದವಲ್ಲ, ಈ ಬೋಧವನ್ನ ಅಂತರಂಗದಲ್ಲಿ ಗ್ರಹಣ ಮಾಡಿದರೆ ಅಂದ್ರ ನಿಮ್ಮ ಅಂತರಂಗದೊಳಗೆ ಈ ವಿಚಾರಗಳನ್ನ ವಿಚಾರಿಸಿದರೆ, ಹೌದಲ್ಲ ಹಿಂಗ್ ಹೇಳೋದಿದು ಸತ್ಯ ಐತಲ್ಲ ಅಂದ್ರ
ಇಲ್ಲಿ ಜ್ಞಾನಿ ಆಗಿದ್ರ ಅಂದ್ರೆ ಬರೀ ಜ್ಞಾನಿ ಲಕ್ಷಣನೇ ಅಲ್ಲ, ನಾವೆಲ್ಲರೂ ಕೂಡ ಈ ವಿಚಾರಗಳನ್ನ ಈ ಲಕ್ಷಣಗಳನ್ನ ನಾವೆಲ್ಲರೂ ತಿಳಿಬೇಕಾಗ್ತದ. ಬಿಡು ಅಲ್ಲಿ ಜ್ಞಾನಿಗಳ ಲಕ್ಷಣ ಅಂತ ಹೇಳಿದಾರ, ಇಲ್ಲೇನ್ ಶಿಷ್ಯಂದೇನ್ ಹೇಳಿಲ್ಲಲ್ಲ, ನಾವು ಶಿಷ್ಯದರಲ್ಲ, ನಾವು ಮುಮುಕ್ಷುಗಳದವಲ್ಲ, ಮುಮುಕ್ಷುಗಳ ಲಕ್ಷಣ ಏನ್ ಹೇಳಿಲ್ಲಲ್ಲ ಅಂತಲ್ಲ. ಯಾರು ಯಥಾರ್ಥ ಈ ಸತ್ಸಂಗದ ವಿಚಾರಗಳನ್ನ ತಿಳಿಸ್ತಾರೋ ಅವೆಲ್ಲವನ್ನು ಕೂಡ ನಮ್ಮ ಅಂತರಂಗದೊಳಗ ಅಳವಡಿಸ್ಕೋಬೇಕಾಗ್ತದ, ಗ್ರಹಣ ಮಾಡ್ಬೇಕಾಗ್ತದ. ಅದು ಬೇಕು, ಇದು ಬೇಡ, ಇವ್ರು ಬೇಕು, ಇವ್ರು ಬೇಡ, ಇವ್ರು ಸಾವ್ಕಾರದಾರ, ಇವ್ರು ಬಡವರದಾರ, ಇವ್ರ ಅಜ್ಞಾನಿಗಳದಾರ, ಇವ್ರ ಜ್ಞಾನಿಗಳದಾರ ಅಂತ ಏನೇನು ಭಿನ್ನ ಮಾಡ್ದಂಗ ನಿಜವಾಗ ಯಾರು ಈ ಪಾರಮಾರ್ಥಕಾರರು ಇರ್ತಾರೋ ಅಂತವ್ರಿಗೆ ಸತ್ಸಂಗ ವಿಚಾರವನ್ನ ನೀನು ಬೋಧನೆ ಮಾಡು. ಇಲ್ಲ ಅದನ್ನ ಹೇಳಿಕೆಂತ ಬಂದ್ರು ಅಷ್ಟು. ನಿನ್ನೆ ಮೊನ್ನೆ ವಿಚಾರದೊಳಗಂತ ನಿನಗೆ ಪಾರಮಾರ್ಥ ವಿಚಾರದ ರಹಸ್ಯ ತಿಳಿದತ್ತೆ ಅಂದ್ರೆ ತಿಳಿಸು, ಅದನ್ನ ಒಳಗಿಟ್ಕೋಬೇಡ. ಆದ್ರೆ ನೀನು ತಿಳಿಬೇಕಾದ್ರೂ ಕೂಡ ಅದನ್ನ ತಿಳಿ, ಅದನ್ನೇ ವಿಚಾರ ಮಾಡು, ಅದ್ರೊಳಗ ನೀರು ಇರು, ಬ್ರಹ್ಮ ಸ್ವರೂಪನೇ ತಾನಂತಿರು. ಹಂಗಂತ ಅದೇ ಗಟ್ಟಿ ಗುಂದ್ರಬೇಡ, ಯಾವುದಕ್ಕೂ ಅಂಟಿಗೆಳ್ಬೇಡ. ನೀನು ಜ್ಞಾನಾಜ್ಞಾನಕ್ಕೂ ನೀನು ಬೇರೆನೆ ಅದಿ. ನೀನು ಸುಮ್ನೆ ಈ ದೇಹ ಮನಸ್ಸು ಮನೋಬುದ್ಧಿ ಚಿತ್ತ ಅಹಂಕಾರ ಅಂತ ಶೋಕ ಮೋಹಗಳಿಗೆ ನೀನ್ ಬಿದ್ದು ಹೊರಳಾಡ್ಬೇಡ. ನೀನ್ ಇರೋದೇ ಆ ಸ್ವಸ್ವರೂಪನ ನೀನದಿ ಅನ್ನೋದನ್ನ ಇಲ್ಲಿ ವಿಚಾರಗಳನ್ನ ಇಲ್ಲಿವರೆಗೆ 4-5 ದಿನದವರೆಗೆ ಇದೇ ವಿಚಾರವನ್ನ ಅಂದ್ರ ನಿಸ್ಪೃಹ ಅಂದ್ರ ಜ್ಞಾನಿಯ ಲಕ್ಷಣಗಳನ್ನ ಹೇಳಕೆಂತ ಬಂದ್ರು. ಇಲ್ಲಿ ಕೊನೆಯದಾಗ ನೋಡಿ ಅವ್ರು ಏನ್ ಹೇಳ್ತಾರ ಗ್ರಂಥಕರ್ತರು, ನಾವು ಹೇಳಿದ ಈ ಬೋಧವನ್ನ ಅಂತರಂಗದಲ್ಲಿ ಗ್ರಹಣ ಮಾಡಿದರೆ ಸರ್ವ ಸುಖಗಳು ಒಲಿದು ಬರುವವು ಮತ್ತು ಸಹಜದಲ್ಲಿಯೇ ಗುರುತ್ವದ ಅಧಿಕಾರ ಬಂದು ಬಿಡುವವು. ಸರ್ವ ಸುಖಗಳು ಒಲಿದು ಬರುವ ಅಂದ್ರೆ ಏನ್ ಪ್ರಪಂಚದ ಸುಖ ಭೋಗಗಳಲ್ಲ, ನೀನ್ ಇರದ ಬ್ರಹ್ಮ ಸ್ವರೂಪದಿ ಅನ್ನೋದು ಅದೇ ತಾನಾಗ್ತದ, ಅದೇ ಗಟ್ಟಿ ಆಗ್ತದ. ಅದು ಆ ರೀತಿ ಆತ ಅಂದ್ರ ನಿನಗೆ ಸಹಜದಲ್ಲಿ ಗುರುತ್ವದ ಅಧಿಕಾರ ಬರುವುದಂದ್ರ ನೀನೇ ಗುರು, ನೀನೇ ಅಖಂಡ ಸ್ವರೂಪ. ಗುರು ನಗರೋರಧಿಕಂ ಅಂತ ಹೇಳ್ತಾರಲ್ಲ, ಹಂಗ ಗುರು ಆ ನಗರೋರಧಿಕಂ ಅಲ್ಲ, ನೀನೇ ಆ ಗುರು, ನೀನೇ ನಗರೋರಧಿಕಂ. ಬಿಟ್ಟು ಇನ್ನೊಂದಿಲ್ಲ. ಗುರುನೈವ ಶಿಷ್ಯ ಚಿದಾನಂದ ಸ್ವರೂಪ ಶಿವೋಹಂ ಶಿವೋಹಂ. ನೀನೇ ಅದಾಗ್ತೀಯ. ನೀನು ನಾನು ಹೊರಗದನಿ, ನಾನ್ ತಿಳಿಯೋನದನಿ, ಅದನ್ ಮಾಡೋನದನಿ, ಇದನ್ ಮಾಡೋಣ ಅದನ್ನ ತಿಳಿತಂಗ ಕೇಳ್ಕೊಂತ ಬಂದೆಲ್ಲಪ್ಪ. ಅದೆಲ್ಲದು ಬಿಡು, ಈ ಯಥಾರ್ಥ ವಿಚಾರವನ್ನ ತಿಳಿದ್ರ ನೀನೇ ಗುರುವಾದಿ, ನೀನೇ ಪರಮಾತ್ಮ ಸ್ವರೂಪನಾದಿ. ಅದು ನಿನ್ನೊಳಗದ ಸಹಜವಾಗಿನೇ ಬರ್ತದ. ಯಾವಾಗ ಈ ಪಾರಮಾರ್ಥ ವಿಚಾರವನ್ನ ತಿಳಿದಾಗ ಆ ಗುರುತ್ವದ ಅಧಿಕಾರ ಬಂದು ಬಿಡುವುದು. ಇತಿ ಶ್ರೀ ದಾಸಬೋಧೆ ಗುರು ಶಿಷ್ಯ ಸಂವಾದೆ ಚತುರ್ದಶಕ್ಕೆ ನಿಸ್ಪೃಹ ಲಕ್ಷಣ ನಿರೂಪಣ ನಾಮ ಪ್ರಥಮ ಸಮಾಸ ಮುಕ್ತಾಯ ಐತ್ರಪ್ಪಜಿ. ಅಂದ್ರೆ ಜ್ಞಾನಿಯ ಈ ರೀತಿ ಲಕ್ಷಣ ಉಳಿದೈತಿ ಅನ್ನೋ ವಿಚಾರಗಳನ್ನ ಇಷ್ಟು ತಿಳಿಸಿದ್ರಪ್ಪಾಜಿ. ಮುಂದಿನ ಅಧ್ಯಾಯ ಭಿಕ್ಷಾ ನಿರೂಪಣ ಅನ್ನೋ ವಿಚಾರ ಐತ್ರಪ್ಪ. ಮತ್ತೆ ನಾಳೆ ನೋಡನ್ರಿ. ಎಲ್ಲರಿಗೂ ಶರಣು ಶರಣಾರ್ಥಿ ಅಪ್ಪಾಜಿ. ಶರಣು ಶರಣಾರ್ಥಿ.